ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಅಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್ ಪಿತ್ತಕೋಶದ ಕಲ್ಲುಗಳಿದ್ದಾಗ ಅಂದ್ರೆ ನಮಗೆ ಬಲಭಾಗದಲ್ಲಿ ತೀರಾ ಶಾರ್ಪ್ ಪೇನ್ ಅಂತ ಬರ್ಬೋದು. ಅವಾಗ ಏನೇನ್ ರೀತಿಯ ಸಮಸ್ಯೆಗಳು ಉಂಟಾಗಬಹುದು, ಕೆಲವೊಬ್ಬರಿಗೆ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಆಗಿ ಸರ್ಜರಿ ಮಾಡಿಸ್ಬೇಕಾಗಿ ಬರ್ಬೋದು. 3 ಹಂತಗಳು. ಒಂದು ಅಸಿಂಪ್ಟಮ್ಯಾಟಿಕ್, ನಿಮಗೆ ಪಿತ್ತಕೋಶದ ಕಲ್ಲುಗಳಿರ್ಬೋದು, ಗೊತ್ತಿಲ್ಲ, ಮೊದಲನೇ ಬಾರಿಗೆ ನೀವು ಅದನ್ನ ತಿಳ್ಕೊಂಡಿದ್ದೀರಾ. ಇನ್ನೊಬ್ಬರಿಗೆ ಪಿತ್ತಕೋಶದ ಕಲ್ಲುಗಳಿದೆ, ಸರ್ಜರಿ ಮಾಡಿಸ್ಲೇಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಯಾವುದಾದ್ರೂ ವಿಧಾನ ಇದೆಯಾ, ಅದನ್ನ ಸರ್ಜರಿ ಮಾಡಿಸ್ತೇನೆ ಹಾಗೆ ಕರಗಿಸೋದಕ್ಕೆ ಏನಾದರೂ ವಿಧಾನ ಇದೆಯಾ ಅಂತ ಹುಡುಕ್ತಿರ್ತಾರೆ. ಅವರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಇನ್ನು ಮೂರನೇದು, ಸರ್ಜರಿ ಮಾಡಿಸ್ಬೇಕಾ ಬೇಡ, ಮಾಡಿಸಿದ್ರೆ ಯಾರ ಹತ್ರ ಮಾಡಿಸ್ಬೇಕು ಇನ್ಫಾರ್ಮೇಶನ್. ನಾಲ್ಕನೇದು, ಸರ್ಜರಿ ಮಾಡಿಸಿದ ನಂತರ ಕೂಡ ಕೆಲವೊಬ್ಬರಿಗೆ ಡೈಜೆಷನ್ ಸಮಸ್ಯೆ, ಜೀರ್ಣಾಂಗದ ಹಲವಷ್ಟು ಗ್ಯಾಸ್ಟ್ರಿಕ್ ಆಸಿಡಿಟಿ, ಈ ರೀತಿ IBS, ಬ್ಲೋಟಿಂಗ್, ಈ ತರ ಹಲವಷ್ಟು ಸಮಸ್ಯೆಗಳಿರ್ಬೋದು. ಆ ತರ ಇದ್ರು ಯಾವ ತರ ಆಹಾರ ಕ್ರಮಗಳನ್ನ ಫಾಲೋ ಮಾಡಬೇಕು, ಸ್ಟೋನ್ ಇದ್ದಾಗ ಕೂಡ ಮ್ಯಾನೇಜ್ ಮಾಡೋದು ಹೇಗೆ, ಅದಕ್ಕೆ ಯಾವ ರೀತಿ ಆಹಾರ ಕ್ರಮ ಮತ್ತು ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ನನಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತೋ ಅಷ್ಟನ್ನ ತಿಳಿಸ್ತೀನಿ. ನನ್ನ ಫ್ಯಾಮಿಲಿನಲ್ಲಿ 2-3 ಜನರಿಗೆ ಸರ್ಜರಿ ಆಗಿದೆ ಗಾಲ್ ಬ್ಲಾಡರ್ ಸ್ಟೋನ್. ಎಲ್ರದ್ದು ಹತ್ತಿರದಿಂದ ಒಂದು ಕೇಸ್ ನ ನೋಡಿರೋದ್ರಿಂದ, ಅವರ ಸಮಸ್ಯೆನ ಒಂದಿಷ್ಟು ವರ್ಷಗಳ ಕಾಲ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿರೋದ್ರಿಂದ, ಅಥವಾ ಅದಕ್ಕೆ ಉತ್ತರಗಳನ್ನ ಹುಡುಕುವಂತ ಪ್ರಯತ್ನ ಮಾಡಿರೋದ್ರಿಂದ ಹಲವಷ್ಟು ವಿಷಯಗಳು ನನಗೆ ಈ ಸಬ್ಜೆಕ್ಟ್ ಬಗ್ಗೆ ಗೊತ್ತು. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮೊದಲನೇದಾಗಿ ಪಿತ್ತಕೋಶದ ಕೆಲಸ ಏನು? ಪಿತ್ತಕೋಶದ ಕೆಲಸ ಪಿತ್ತನ ಸ್ಟೋರ್ ಮಾಡೋದು. ಅಂದ್ರೆ ಪಿತ್ತಕೋಶ ಪಿತ್ತನ ಉತ್ಪತ್ತಿ ಮಾಡೋದಿಲ್ಲ, ಪಿತ್ತನ ಉತ್ಪತ್ತಿ ಮಾಡೋದು ನಮ್ಮ ಲಿವರ್. ಅಂದ್ರೆ ನಾವು ಆಹಾರದಿಂದ ಈಗ ಎಣ್ಣೆ ಪದಾರ್ಥ ಅಥವಾ ಕೊಬ್ಬು ಇಂಥದನ್ನೆಲ್ಲ ತಿಂದಾಗ ಅದನ್ನ ಜೀರ್ಣ ಮಾಡೋದಕ್ಕೆ ನಮ್ಮ ಲಿವರ್, ನಮ್ಮ ಪಿತ್ತ ಬೇಕಾಗುತ್ತೆ. ಸೊ ನಮ್ಮ ಬಾಡಿ ಪಿತ್ತನ ಇಂಟೆಸ್ಟಿನ್ ಅಂದ್ರೆ ಕರುಳಿಗೆ ಸ್ವಲ್ಪ ಸ್ವಲ್ಪನೇ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಯಾವಾಗ ನಾವು ಫ್ಯಾಟ್ ನ ತಿಂತಾ ಇರ್ತೀವಿ ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ. ಸೊ ಪಿತ್ತಕೋಶ ಯಾರ್ಯಾರಿಗೆ ತೆಗೆದಿರ್ತಾರೆ ಅವರಿಗೆ ಡೈರೆಕ್ಟ್ ಆಗಿ ಆ ಪಿತ್ತಕೋಶದ ಒಂದು ಲಿವರ್ ಇಂದ ಪಿತ್ತಕೋಶಕ್ಕೆ ಬರುವಂತಹ ನಾಳ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಪಿತ್ತಕೋಶನ ತೆಗೆದಿರ್ತಾರೆ. ಪಿತ್ತಕೋಶ ನಮ್ಮ ಬಾಡಿಗೆ ಬೇಕೇ ಬೇಕು ಅಂತಿಲ್ಲ, ಬಟ್ ನಮ್ಮ ದೇಹದಲ್ಲಿ ಯಾವುದೇ ಅಂಗಾಂಗನೂ ದೇವ್ರು ಸುಮ್ಮನೆ ಅಂತೂ ಮಾಡಿರಲ್ವಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಬಟ್ ಜನರಲಿ ಡಾಕ್ಟರ್ಸ್ ಹೇಳ್ತಾರೆ ಇದು ಇಂಪಾರ್ಟೆಂಟ್ ಅಲ್ಲ, ಈ ಅಂಗಾಂಗ ನಿಮಗೆ ಇದಿಲ್ಲಾಂದ್ರೂ ನಡೆಯುತ್ತೆ ಅಂತ ಹೇಳ್ತಾರೆ. ಅವಾಯ್ಡ್ ಆಗದೆ ಇರುವಂತಹ ಸಿಚುವೇಶನ್ಸ್ ಅಲ್ಲಿ ಸರ್ಜರಿ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಸರ್ಜರಿ ಇಲ್ದೇನೂ ಮ್ಯಾನೇಜ್ ಮಾಡ್ಬೋದು. ಯಾಕಂದ್ರೆ 70% ಜನರಿಗೆ ಪಿತ್ತಕೋಶದ ಕಲ್ಲಿದ್ರು ಕೂಡ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರೋದಿಲ್ಲ. ಸಿಂಪ್ಟಮ್ಸ್ ಅಂದ್ರೆ ಈಗ ತುಂಬಾ ಬಲಭಾಗದಲ್ಲಿ ನೋವು ಬರೋದಾಗ್ಲಿ, ಅಥವಾ ತುಂಬಾ ತೀರಾ ಹಿಂಸೆ ಆಗಿ ಸಡನ್ ಆಗಿ ನೋವು ತಡ್ಕೊಳಕ್ಕಾಗದಿರೋಂಥ ನೋವು ಬರೋದಾಗ್ಲಿ. ತುಂಬಾ ಜನರಿಗೆ ಆ ನೋವು ಬಂದಾಗೆ ಹೋಗಿ ಅವ್ರು ಸ್ಕ್ಯಾನ್ ಮಾಡಿಸೋದು, ಅವಾಗ್ಲೇನೆ ಅವ್ರಿಗೆ ಗೊತ್ತಾಗೋದು ನನಗೆ ಪಿತ್ತಕೋಶದ ಕಲ್ಲಿದೆ ಅಂತ. ಓಕೆ, ಜನರಲ್ ಆಗಿ ಪಿತ್ತಕೋಶದ ಕಲ್ಲಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ವೆರಿ ಈಸಿ ಮೆಥಡ್ ಏನು ಅಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಥವಾ ಸೋನೋಗ್ರಫಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಮಲ್ಟಿಪಲ್ ಸ್ಟೋನ್ ಇದೆಯಾ, ಅಂದ್ರೆ ಹಲವಾರು ಸ್ಟೋನ್ಗಳಿದೆಯಾ, ಹಲವಾರು ಕಲ್ಲುಗಳಿದೆಯಾ, ಅಥವಾ ಒಂದೇ ಕಲ್ಲು ಎಷ್ಟು ದೊಡ್ಡದಾಗಿದೆ ಅನ್ಕೊಳ್ಳಿ 1 ಸೆಂಟಿಮೀಟರ್ ಅಷ್ಟು, ಅಥವಾ 5 mm ಅಂದ್ರೆ ಇಷ್ಟು ಅನ್ಕೊಳ್ಳಿ, ಒಂದು ಅರ್ಧ ಸೆಂಟಿಮೀಟರ್, ಈ ತರ ಅದ್ರ ಸೈಜ್ ಅನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಮಲ್ಟಿಪಲ್ ಸ್ಟೋನ್ ಇದ್ರೆ ಸ್ವಲ್ಪ ಕಷ್ಟ. ಇಲ್ಲಿ ತುಂಬಾ ದೊಡ್ಡ ಸ್ಟೋನು, ಯೂನಿಕ್ ಅಂದ್ರೆ ಸಾಲಿಟರಿ ಸ್ಟೋನ್ ಅಂತ ಹೇಳ್ತಾರೆ, ಒಂದೇ ಒಂದು ಸ್ಟೋನ್ ಇದ್ದಾಗ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಆ ದೊಡ್ಡ ಸ್ಟೋನ್ ತಾನಾಗೆ ಹೊರಗಡೆನೂ ಬರಲ್ಲ. ಚಿಕ್ಕ ಸ್ಟೋನ್ ಇದ್ದಾಗೇನೆ ಸ್ವಲ್ಪ ಸಮಸ್ಯೆ, ಯಾಕಂದ್ರೆ ಅದು ಬಂದು ನಾಳದಲ್ಲಿ ಬ್ಲಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಬ್ಲಾಕ್ ಆದ್ರೆ ನಿಮಗೆ ಸಡನ್ ಆಗಿ ತೀರಾ ನೋವು ಬರುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಬರ್ತ್ ಕಂಟ್ರೋಲ್ ಪಿಲ್ಸ್ ತಗೊಳ್ತಿರೋದು, ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಗಳು ತಗೊಳ್ತಿರ್ತಾರೆ, ಅವರಿಗೆ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರಿಗೂ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಜೆನೆಟಿಕ್ಸ್ ಆಗಿ ಅಂದ್ರೆ ಈಗ ಕೆಲವೊಬ್ರು ಆಕ್ಟಿವ್ ಆಗಿರೋರಿಗೂ ಕೂಡ ಈ ಸಮಸ್ಯೆ ಬರೋದನ್ನ ನೋಡಿದೀನಿ. ಸೊ ಸೆಡೆಂಟ್ರಿ ಆಗಿ ಅಂತ ಮಾತ್ರ ಹೇಳೋ ಹಾಗಿಲ್ಲ. ಒಂದ್ಸಲ ಇದಿದೆ ಅಂತ ಗೊತ್ತಾದಾಗ ನಮ್ಮ ಲೈಫ್ ಸ್ಟೈಲ್ನ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಕಡಿಮೆ ಮಾಡ್ಕೋಬೇಕು. ಹಾಗೆ ಕರೆಕ್ಟಾಗಿ 3 ಹೊತ್ತು ಒಳ್ಳೆ ಬ್ಯಾಲೆನ್ಸ್ ಊಟಗಳನ್ನ ಮಾಡಬೇಕು. ಹಾಗೆ ಆ ನಾಳ ಏನಿದೆ ಬ್ಲಾಕ್ ಆಗಿದ್ರೆ ತುಂಬಾ ವಾಮಿಟಿಂಗ್ ಕೂಡ ಆಗ್ಬೋದು. ಕೆಲವೊಬ್ಬರಿಗೆ ಜಾಂಡೀಸ್ ತರ ಮುಖ ಎಲ್ಲೋ ತರನೂ ಆಗ್ಬೋದು ಕಣ್ಣಲ್ಲೆಲ್ಲ. ಅಂದ್ರೆ ಆ ನಾಳ ಬ್ಲಾಕ್ ಆಗಿ ಇನ್ಫ್ಲಮೇಷನ್ ಆಗಿ ಜಾಂಡೀಸ್ ಆದ್ರೆ, ಇನ್ಫೆಕ್ಷನ್ ಏನಾದ್ರೂ ಆಗಿದ್ರೆ ಜ್ವರ ಬರ್ಬೋದು. ನೋವು ಜ್ವರ 2 ಒಟ್ಟಿಗೆ ಇದ್ರೆ ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ನೀವು, ಯಾಕಂದ್ರೆ ಇದೆಲ್ಲ ಎಮರ್ಜೆನ್ಸಿ ಸಿಚುವೇಶನ್ಸ್. ಸೊ ಇಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ, ಗಾಲ್ ಬ್ಲಾಡರ್ ಸ್ಟೋನ್ ಫಾರ್ ಎಕ್ಸಾಂಪಲ್ ಚಿಕ್ಕದಾಗಿದೆ, ಅದು ಅಂದ್ರೆ ಒಂದು 5-6 mm ಇದೆ ಅನ್ಕೊಳ್ಳಿ, ಅದು ನಾಳದಲ್ಲಿ ಬಂದು ಬ್ಲಾಕ್ ಆಗಿ ಅದು ಪ್ಯಾಂಕ್ರಿಯಾಟಿಕ್ ಅಂದ್ರೆ ನಮ್ಮ ಮೇದೋಜೀರಕ ಗ್ರಂಥಿ ಏನಿದೆ ಅದರಿಂದನೂ ಒಂದು ನಾಳ ಇರುತ್ತೆ. ಓಕೆ, ಆ ಜಾಗದಲ್ಲಿ ಬಂದು ಬ್ಲಾಕ್ ಆದ್ರೆ ಅದು ಮಾರಣಾಂತಿಕ ಕೂಡ ಆಗ್ಬೋದು. ಆ ಕಾರಣಕ್ಕೆ ಡಾಕ್ಟರ್ಸು ನಿಮಗೆ ತುಂಬಾ ಜನ ಡಾಕ್ಟರ್ಸು ಯೂಶಲಿ ಸರ್ಜರಿನೇ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಜನರಲಿ ಸ್ವಲ್ಪ ದೊಡ್ಡ ಸ್ಟೋನ್ ಇದ್ದು ಅದು ಕೆಲವೊಬ್ಬರಿಗೆ ನೆಕ್ ಅಂತಾನೆ ಇರುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್ಸ್ ನೆಕ್ ಅಂತಿದ್ರೆ ಅದನ್ನು ಕೂಡ ಯಾವಾಗ ಬೇಕಾದ್ರೂ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಇನ್ಫೆಕ್ಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇಫ್ ಇಟ್ಸ್ ನಾಟ್ ಇನ್ ದ ನೆಕ್, ದೊಡ್ಡ ಸ್ಟೋನು 1 ಸ್ಟೋನು 2 ಸ್ಟೋನು ಅಥವಾ ಮೋರ್ ದೆನ್ 10 mm 12 mm ಇದ್ರೆ ಆ ನಾಳದಿಂದ
ಹೊರಗಡೆ ಬರುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ. ಸೊ ಅದಕ್ಕೋಸ್ಕರ ಕೆಲವೊಬ್ಬರು ಅವಾಗ ಅದನ್ನ ನಿಮಗೇನು ಸಿಂಪ್ಟಮ್ಸ್ ಇಲ್ಲ, ತೊಂದರೆ ಇಲ್ಲ ಅಂದರೆ ಹಾಗೆ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡಿ ಅಂತಲೂ ಹೇಳ್ತಾರೆ. ಓಕೆ, ಎಲ್ಲಿ ತನಕ ನಿಮ್ಗೆ ತೊಂದರೆ ಬರಲ್ಲ ಅಲ್ಲಿ ತನಕ. ಇವತ್ತೆಲ್ಲ ನಾಳೆ ನಿಮ್ಗೆ ಸರ್ಜರಿ ಬೇಕಾಗ್ಬೋದು, ಬಟ್ ಎಲ್ಲಿ ತನಕ ತೊಂದರೆ ಇಲ್ಲೋ, ನಾನು ಒಬ್ಬೊಬ್ರು 20-30 ವರ್ಷ ಕೂಡ ಸ್ಟೋನ್ ಇದೆ ಅಂತ ಗೊತ್ತಿದ್ರು ಕೂಡ ಅದಕ್ಕೇನು ಆಕ್ಷನ್ ತಗೊಳ್ದಿರೋರು ನೋಡಿದ್ದೀನಿ. ಓಕೆ, ಬಟ್ ಬಿಕಾಸ್ ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲ, ಏನು ತೊಂದರೆ ಆಗ್ತಿಲ್ಲ ಅದರಿಂದ. ಓಕೆ, ಬಟ್ ಹಾಗೆ ನಿಮಗೆ ತೊಂದರೆ ಆಗ್ತಾ ಇದೆ ಪದೇ ಪದೇ, ತುಂಬ ಗ್ಯಾಸ್ಟ್ರಿಕ್, ಆಸಿಡಿಟಿ, ಬ್ಲೋಟಿಂಗು, IBS, ಈ ರೀತಿ ಹಲವಷ್ಟು ಸಮಸ್ಯೆಗಳಿದ್ರೆ ಮೇ ಬಿ ಅದನ್ನ ತೆಗೆಸ್ಕೊಳ್ಳೋದು ಒಂದು ದಾರಿ ಆಗಿರುತ್ತೆ. ಬಟ್ ನೀವೆಲ್ಲರೂ ಕೇಳ್ಬೋದು, ಇದನ್ನ ಡಿಸಾಲ್ವ್ ಮಾಡೋದಕ್ಕೆ ಏನಾದರೂ ಒಂದು ಪದ್ಧತಿ ಇದೆಯಾ? ತುಂಬ ಜನ ಆಯುರ್ವೇದದವರು ಕ್ಲೈಮ್ ಮಾಡ್ತಾರೆ, ನಾನು ವಿತೌಟ್ ಸರ್ಜರಿ ಸ್ಟೋನ್ನ ರಿಮೂವ್ ಮಾಡಿಸ್ತೀನಿ ಅಂತ. ಹೋಮಿಯೋಪತಿಯವರು ಕ್ಲೈಮ್ ಮಾಡ್ತಾರೆ, ವಿತೌಟ್ ಸರ್ಜರಿ ನಾನು ರಿಮೂವ್ ಮಾಡಿಸ್ತೀನಿ ಅಂತ. ಬಟ್ ನಾನು ಕಣ್ಣಾರೆ ಇವರೆಲ್ಲರೂ ಮಾಡ್ತಾರೆ ಅಂತ ನಾನು ಕೂಡ ನನಗೆ ಸಂಬಂಧಪಟ್ಟವ್ರನ್ನೆಲ್ಲ ಇವ್ರ ಹತ್ರ ಕರ್ಕೊಂಡು ಹೋಗಿದ್ದೀನಿ. ಯಾವುದನ್ನು ಇವತ್ತಿನವರೆಗೆ ನಾನು ಒಂದು ಕೇಸನ್ನು ಯಾರನ್ನು ರಿಸಾಲ್ವ್ ಮಾಡಿರೋದು ನೋಡಿಲ್ಲ ನನ್ನ ಕಣ್ಣಾರೆ. ಓಕೆ, ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಎವಿಡೆಂಟ್ ಆಗಿ ನೋಡಿದ್ರೆ ಮಾತ್ರ ನಾನು ನಂಬ್ತೀನಿ, ಆವಾಗಲೇ ನಾನು ನಿಮಗೆ ಹೇಳ್ತೀನಿ. ಜನರಲಿ ಕೆಲವೊಂದು ಬೆಂಗಳೂರಲ್ಲಿ ಕೆಲವೊಂದು ಹೋಮಿಯೋಪತಿ ಸೆಂಟರ್ಗಳಿದೆ, ಅವ್ರು ಹೇಳ್ತಾರೆ 1 ವರ್ಷ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೋಸ್ಕರ ಮಾತ್ರೆ ಕೊಡ್ತೀವಿ, ಡಯಟ್ ಕೊಡ್ತೀವಿ, ಅದನ್ನ ಮಾಡಿದ್ರೆ ಇದು ಕರ್ಗೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನಂತೂ ಯಾರ್ದು ಕೇಸಸ್ನ ವಿತ್ ಪ್ರೂಫ್ ನೋಡಿಲ್ಲ. ಓಕೆ, ನಾನು ಬರೇ ರಿಪೋರ್ಟ್ ತೋರಿಸಿದ್ರೆ ನಂಬಕ್ಕಾಗಲ್ಲ, ಯಾಕಂದರೆ ನಾನು ಯಾರ್ದಾದ್ರೂ ವ್ಯಕ್ತಿಯ ಟ್ರಾನ್ಸ್ಫಾರ್ಮೇಷನ್ ತೋರಿಸಿದಾಗ ಅವರ ಟ್ರಾನ್ಸ್ಫಾರ್ಮೇಷನ್, ಅವ್ರ ಹತ್ರ ಒಂದು ಇಂಟರ್ವ್ಯೂ, ಅವ್ರದ್ದು ರಿಪೋರ್ಟ್ಸು, ಫೋಟೋಸು ಎಲ್ಲ ಆನೆಸ್ಟಾಗಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಅಲ್ವಾ. ಸೊ ಅದಕ್ಕೆ ನನ್ನ ಜನ ನಂಬ್ತಾರೆ. ಬಟ್ ಬರೇ ರಿಪೋರ್ಟ್ ತೋರಿಸಿದ್ರೆ ಯಾರು ನಂಬ್ತೀರಾ? ನಾನು ಬರೇ ಯಾರಾದ್ರೂ ವೆಯ್ಟ್ ಕಡಿಮೆ ಆಯಿತು ಅಂತ ಬರೇ ಪೇಪರ್ ತೋರಿಸಿದ್ರೆ ನಂಬ್ತೀರಾ? ಇಲ್ಲ ತಾನೆ. ವ್ಯಕ್ತಿನ ತೋರಿಸ್ಬೇಕು, ಅವರ ಅನುಭವನ ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು. ಅವ್ರ 10-15 ನಿಮಿಷ ಅವ್ರ ಹತ್ರ ಮಾತಾಡಿದಾಗ ಅವ್ರು ಸುಳ್ಳು ಹೇಳ್ತಿದಾರೋ ನಿಜ ಹೇಳ್ತಿದಾರೋ ಅಂತ ಜನರಿಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಬೇರೆ ಬೇರೆ ಆಲ್ಟರ್ನೇಟಿವ್ ಪ್ರಾಕ್ಟಿಷನರ್ ಏನೇನು ಹೇಳ್ತಾರೆ ಅವ್ರದ್ದೆಲ್ಲ ಕರ್ಕೊಂಡು ಹೋದಾಗ ಅವರು ಒಂದು ಭರವಸೆ ಅಂತ ಕೊಟ್ಟಿದ್ದಾರೆ, ಬಟ್ ರಿಸಲ್ಟ್ ನೋಡಿಲ್ಲ ನಾನು. ಓಕೆ, ಬಟ್ ನಾನು ಒಂದು 6 mm ಕಡಿಮೆ ಇರುವಂತಹ ಚಿಕ್ಕ ಚಿಕ್ಕ ಸ್ಟೋನ್ಗಳು ನ್ಯಾಚುರಲ್ ಆಗಿ ಒಂದು ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿರೋರಲ್ಲಿ ಅದು ಸ್ವಲ್ಪ ಅಂದರೆ ಒಂದ್ಸಲ ನೋಡಿರ್ತಾರೆ, ಒಂದು 6 ತಿಂಗಳಿಂದ ನೋಡಿರ್ತಾರೆ, ಸ್ಕ್ಯಾನ್ ಮಾಡಿಸಿರ್ತಾರೆ. ಚಿಕ್ಕ ಚಿಕ್ಕ ಸ್ಟೋನ್ಗಳು 6 mm ಅಥವಾ ಗಾಲ್ ಬ್ಲಾಡರ್ ಸ್ಲಡ್ಜ್ ಅಂತಾರೆ, ಅಂದರೆ ಮರಳು ಥರ ಅಥವಾ ಸ್ಯಾಂಡ್ ಥರ ಅನ್ಕೊಳ್ಳಿ, ಆ ಥರ ಇರೋರ್ಗೂ ಕೂಡ, ಚಿಕ್ಕದಿರೋರ್ಗೂ ಕೂಡ, ಏನೋ ಸಿಂಪ್ಟಮ್ಸ್ ಇಲ್ದಿರೋರಿಗೆ ಒಳ್ಳೆ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿ ಒಂದು 6 ತಿಂಗಳ ನಂತರ ನೋಡಿದಾಗ ಅದೆಲ್ಲ ಕಡಿಮೆ ಆಗಿರೋದನ್ನ ಎವಿಡೆಂಟ್ ಆಗಿ ನೋಡಿದ್ದೀನಿ. ಬಟ್ ತುಂಬ ದೊಡ್ಡ ಸ್ಟೋನು, ಅಂದರೆ ಒಂದು 8 mm ಜಾಸ್ತಿ ಇರುವಂತಹ ಸ್ಟೋನು ಕರಗಿರೋದು ನಾನು ಎವಿಡೆಂಟ್ ಆಗಿ ವಿತ್ ಪ್ರೂಫ್ ನೋಡಿಲ್ಲ. ಬಟ್ ಕೆಲವೊಬ್ರು ರಿಪೋರ್ಟ್ಗಳನ್ನ ಶೇರ್ ಮಾಡ್ತಿರ್ತಾರೆ, ಬಟ್ ನಾನು ಅದನ್ನ ವಿತ್ ಪ್ರೂಫ್ ಯಾರಾದರೂ ಆ ರೀತಿ ಕರಗಿದ್ರೆ ದಯವಿಟ್ಟು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಹೇಗೆ ಕರಗ್ತು, ಯಾವ ರೀತಿ ಟ್ರೀಟ್ಮೆಂಟ್ ಇಂದ ಕರಗ್ತು, ಅದೆಲ್ಲ ಸ್ವಲ್ಪ ತಿಳಿಸಿ. ಬೇರೆಯವ್ರಿಗೆ ಉಪಯೋಗ ಆಗುತ್ತೆ, ನಿಮ್ಮ ಅನುಭವ ಏನಿದೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ. ಓಕೆ, ಪ್ರಾಪರ್ ಪ್ರೂಫ್ ಸಮೇತ ಕಳಿಸಿದ್ರೆ ನಾನು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಬೇರೆಯವ್ರಿಗೆ ಶೇರ್ ಮಾಡ್ತೀನಿ ಆನೆಸ್ಟ್ ಆಗಿ. ಬಿಕಾಸ್ ಇದರಲ್ಲಿ ನನಗೆ ಸಿಗಂಥದ್ದು ಏನಿಲ್ಲ, ನಾನು ವಿಡಿಯೋ ನೋಡ್ತಿರೋರಿಗೆ ಉಪಯೋಗ ಆದರೆ ಸಾಕು ಅಷ್ಟೇ. ಮಲ್ಟಿಪಲ್ ಸ್ಟೋನ್ಸ್ ಇದ್ದಾಗ ಇಲ್ಲಿ ರಿಸ್ಕ್ ಎಲ್ಲಿ ಬರುತ್ತೆ ಅಂದರೆ, ನಾಳ ಏನಿದೆ, ಬೈಲ್ ಡಕ್ಟ್ ಅನ್ನೋದೇನಿದೆ, ಆ ನಾಳದಲ್ಲಿ ಒಂದು ಪಿತ್ತಕೋಶನೂ ಕನೆಕ್ಟ್ ಆಗುತ್ತೆ. ಅದೇ ನಾಳದಲ್ಲಿ ಮೇದೋಜರಕ ಗ್ರಂಥಿಯಿಂದ ಬರುವಂತಹ ಡೈಜೆಸ್ಟಿವ್ ಜ್ಯೂಸಸ್, ಆಮಿಲೀಸು, ಲೈಪೇಸು ಇದನ್ನು ಕೂಡ ಪಾಸ್ ಆಗಬೇಕಾಗುತ್ತೆ. ಓಕೆ, ಸೊ ಪ್ಯಾಂಕ್ರಿಯಾಟಿಸ್ ಅಂತಾರೆ, ಅಂದರೆ ಮೇದೋಜೀರಕ ಗ್ರಂಥಿ ಏನಿದೆ ಅದಕ್ಕೆ ಇನ್ಫೆಕ್ಷನ್ ಆದರೆ ಅವಾಗ ಅದು ಸ್ವಲ್ಪ ರಿಸ್ಕ್ ಆಗ್ಬೋದು ನಿಮ್ಮ ಲೈಫ್ಗೆ. ಓಕೆ, ಸೊ ಅದಕ್ಕೆ ಯೂಶುವಲಿ ಡಾಕ್ಟರ್ಸು ಇದನ್ನ ಇಟ್ಕೋಬೇಡಿ, ಕಡಿಮೆ ಕಟ್ ಮಾಡಿ ನನ್ನ ಹತ್ರ ಹೇಳೋದು ಯೂಶುವಲಿ, ತೆಗ್ದ್ಬಿಡಿ ಅಂತ. ಯಾರು ಮ್ಯಾನೇಜ್ ಮಾಡಬೇಕು ಅಂತಿದ್ದೀರಾ, ಈಗ ಪಿತ್ತಕೋಶದ ಕಲ್ಲುಗಳಿದೆ, ನನಗೆ ಗೊತ್ತಿದೆ, ನನಗೇನು ಸಿಂಪ್ಟಮ್ ಇಲ್ಲ, ನನಗೆ ಮ್ಯಾನೇಜ್ ಮಾಡಬೇಕು ಅಂತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಬ್ಯಾಲೆನ್ಸ್ ಡಯಟ್ ಥರ ಅಂತ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಓಕೆ, ಅದರಲ್ಲಿ ಯಾವುದೇ ಆಹಾರದಲ್ಲಿ ಒಂದೇ ಸಲಕ್ಕೆ ತುಂಬ ಹೆಚ್ಚಿನ ಎಣ್ಣೆ ಇರುವಂತಹ ಆಹಾರ ಅಥವಾ ಫ್ರೈಡ್ ಐಟಮ್ನ ತಿನ್ಬೇಡಿ ಅಂತ. ಓಕೆ, ಅಂದರೆ ನೀವು ಫಾರ್ ಎಕ್ಸಾಂಪಲ್ ಕಬಾಬ್ ಇವಾಗ ತಿಂತಿದ್ದೀರಾ, 1-2 ಪೀಸ್ ತಿಂತೀರಾ, ಓಕೆ ಅನ್ನತ್ರ. ಈಗ ಒಂದಿಷ್ಟು ಕಬಾಬ್ ತಿಂತೀರಾ, ಅದು ಪ್ರಾಬ್ಲಮ್. ಪನ್ನೀರ್ ತಿಂತಿದ್ದೀರಾ, 1-2 ಪೀಸ್ ತಿಂತೀರಾ, ಓಕೆ. ಅದೇ ಒಂದಿಷ್ಟು ತಿಂತೀರಾ ಅಂದರೆ ಸಡನ್ ಆಗಿ ನಿಮ್ಮ ಬೈಲ್ ಅನ್ನೋದು ಫೋರ್ಸ್, ಅಂದರೆ ಬೈಲ್ ರಿಲೀಸ್ ಆಗಬೇಕಾಗುತ್ತೆ, ಒತ್ತಡ ಉಂಟಾಗುತ್ತೆ. ಅವಾಗ ಹೆಚ್ಚಿನ ಫ್ಯಾಟ್ ತಿಂದಾಗ ಹೆಚ್ಚಿನ ಪಿತ್ತ ರಿಲೀಸ್ ಆಗಬೇಕು, ಅವಾಗ ಆ ಒತ್ತಡ ಏನು ಉಂಟಾಗುತ್ತೆ ಅದರಲ್ಲಿ ಪೇನ್ ಅಟ್ಯಾಕ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಒಂದು ಊಟದಲ್ಲಿ 10-20 ml ಅಷ್ಟು ಫ್ಯಾಟ್ ಪ್ರಮಾಣ, ಅಂದ್ರೆ ಫ್ಯಾಟಿ ಫುಡ್ಸ್. ಓಕೆ, ಫ್ಯಾಟಿ ಫುಡ್ಗಳು ಬಂದು ಆಯಿಲ್, ಎಣ್ಣೆನಲ್ಲಿ ಕರೆದಿರೋ ಆಹಾರ, ಪನ್ನೀರು, ಚೀಸು, ಆಮೇಲೆ ಚೀಸ್ ಪಿಜ್ಜಾ, ಈ ತರ ಎಲ್ಲ. ಚಿಕ್ಕ ಸ್ಟೋನ್ಗಳಿದ್ರೆ ARCP ಅನ್ನೋ ಒಂದು ಪ್ರೊಸೀಜರ್ ಇರುತ್ತೆ, ಅದರಿಂದ ತೆಗಿತಾರೆ, ಅಥವಾ ಆ ಡಕ್ಟಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ. ಬಟ್ ಮೇಕ್ ಶೂರ್ ಮಾಡೋದಕ್ಕೆ ಅವರು
ತುಂಬಾ ಅಂದ್ರೆ ಮಲ್ಟಿಪಲ್ ಸ್ಟೋನ್ ಇದ್ರೆ ಸರ್ಜರಿ ಮಾಡೋ ಚಾನ್ಸಸ್ ಇರುತ್ತೆ. ಮೇಂಟೈನ್ ಮಾಡೋದಕ್ಕೆ ಲೀನ್ ಪ್ರೋಟೀನ್ ಡಯಟ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೈ ಫ್ಯಾಟ್ ಡಯಟ್ಕಿನ್ನ ಅಂದ್ರೆ ನಾರ್ಮಲ್ ಆಗಿ ನೀವು ಚಿಕನ್ ಆಗಲಿ ಕಾಳುಗಳು ಬೇಳೆಗಳು ಈ ಥರ ಎಲ್ಲ ತಗೋಬಹುದು. ಬಟ್ ಹೆವಿ ಎರಡು ಎರಡು ಪ್ರೋಟೀನ್ ಒಟ್ಟಿಗೆ ಮಿಕ್ಸ್ ಮಾಡಬೇಡಿ. ಚಿಕನ್ ತಗೊಂಡಿದ್ರೆ ಚಿಕನ್ ಸಪ್ರೇಟು, ಕಾಳು ಬೇಳೆಗಳು ತಗೋತೀರ ಅದೇ ಸಪ್ರೇಟು. ಒಂದು ಊಟದಲ್ಲಿ ನೀವು ಒಂದು 70-80% ಹೊಟ್ಟೆ ತುಂಬಷ್ಟು ಊಟ ಮಾಡಿದ್ರೆ ಸಾಕು. ಫುಲ್ ಎದೆಗೆ ಬಂದು ಫುಲ್ಲು ಉಬ್ಸ ಬರೋಷ್ಟು ತೀರಾ ಓವರ್ಲೋಡ್ ಮಾಡಬಾರ್ದು. ಅಟ್ಲೀಸ್ಟ್ ಊಟನ ಒಂದು 4 ಬ್ರೇಕ್ ಮಾಡಿದ್ರೆ ಬೆಟರ್. ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್, ಈವ್ನಿಂಗ್ ಸ್ನಾಕ್ ಅಂಡ್ ಡಿನ್ನರ್ ಈ ತರ ಸಪರೇಟ್ ಮಾಡಿ ತಿಂದ್ರೆ ಬೆಟರ್. ಶುಗರ್ ಫ್ಯಾಟ್ ಒಂದೇ ಅಲ್ಲ, ಹೈ ಶುಗರ್ ಫುಡ್ ಅಂದ್ರೆ ಈಗ ಬೇಕರಿ ಫುಡ್ ನ ತುಂಬಾ ನಾನು ತಿನ್ಬಿಟ್ಟೆ, ಹೈ ಶುಗರ್ ಫುಡ್ ಕೂಡ ಟ್ರಿಗರ್ ಮಾಡೋ ಚಾನ್ಸ್ ಇರುತ್ತೆ. ತುಂಬಾ ಹೈ ಶುಗರ್ ಫುಡ್ ಒಟ್ಟಿಗೆ ತಗೋಬೇಡಿ. ಮತ್ತೆ ಅದಲ್ಲದೆ ವಾಟರ್ ಕಡಿಮೆ ಕುಡಿಯೋದು ಅಷ್ಟು ಒಳ್ಳೇದಲ್ಲ. ಚೆನ್ನಾಗಿ 3 ಲೀಟರ್ ಮೇಲ್ಗಡೆ ಆದ್ರೂ ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇರಿ ಎವ್ರಿ ಡೇ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ. ಹೋಮ್ ರೆಮಿಡೀಸ್ ತರ ನೀವು ದಾಂಡೇಲಿಯನ್ ಟೀ ಅಂತ ಬರುತ್ತೆ ಅದನ್ನ ಕುಡಿಬಹುದು, ಪೆಪ್ಪರ್ಮೆಂಟ್ ಟೀ ಅಂತ ಅದ್ರ ಬರುತ್ತೆ ಅದನ್ನ ಕುಡಿಬಹುದು, ಆಪಲ್ ಸೈಡರ್ ವಿನಿಗರ್ ತಗೋಬಹುದು ನಿಮ್ಮ ಡಯಟ್ ನಲ್ಲಿ. ಊಟಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ 1 ಸ್ಪೂನ್ 1 ಗ್ಲಾಸ್ ಆಫ್ ವಾಟರ್ ಕುಡಿದ್ರೆ ಅದು ಕೂಡ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಅಡುಗೆನಲ್ಲಿ ಆಂಟಿ ಇನ್ಫ್ಲಮೇಟರಿ ತರ ಶುಂಠಿ ಮತ್ತೆ ಟರ್ಮರಿಕ್ ಅಂದ್ರೆ ಬಳಸಬಹುದು. ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಬೈಲ್ ಪ್ರೊಡಕ್ಷನ್ ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ಮೂವ್ ಆಗ್ತಿರುತ್ತೆ, ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಸ್ಟೋನ್ಗಳಲ್ಲಿ 4 ತರ, ಒಂದು ಸ್ಲಡ್ಜಸ್ ಅಂದ್ರೆ ಮರಳುಗಳ ತರ ಒಂದು ಅಪ್ ಟು 5 mm. ಇನ್ನು ಕೆಲವೊಬ್ರು ಮಲ್ಟಿಪಲ್ ಸ್ಟೋನ್ಸ್ ಇರ್ಬೋದು. ಸ್ಲಡ್ಜಸ್ ಮಲ್ಟಿಪಲ್ ಸ್ಟೋನ್, ಸ್ಮಾಲ್ ಸ್ಟೋನ್ಸ್ ಏನಿದೆ 1-2 ಈ ತರ ಇದ್ರೆ ಅದು ನ್ಯಾಚುರಲ್ ಆಗಿ ಡಿಸಾಲ್ವ್ ಆಗ್ಲೂ ಕೂಡಬಹುದು, ಸ್ಟಕ್ಕು ಆಗ್ಬೋದು. ಇದು ವೇರಿಯಬಲ್. ಇದು ಅಂದ್ರೆ ಸ್ಟಕ್ ಆಗದೇನೆ ಹೋಗ್ಬಿಡತ್ತೆ ಅನ್ನೋ ತರನೂ ಇರಲ್ಲ. ಇದನ್ನ ಡಾಕ್ಟರ್ಸೇ ನಿಮ್ಗೆ ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ ಸ್ಟಕ್ ಆಗದೆ ಹೋಗುತ್ತಾ ಅಥವಾ ರಿಸ್ಕ್ ಇರುತ್ತಾ. ಕೆಲವೊಂದು ಮೆಥಡ್ಸ್ ಇದೆ, ನ್ಯಾಚುರಲ್ ಮೆಥಡ್ಸ್, ಆಲಿವ್ ಆಯಿಲು, ಆಪಲ್ ಸೈಡರ್ ವಿನಿಗರು ಈ ತರ ಎಲ್ಲ ತಗೊಂಡು ಅದನ್ನ ಫೋರ್ಸಬಲಿ ಗಾಲ್ ಬ್ಲಾಡರ್ ಫ್ಲಶ್ ಅಂತ ಒಂದು ಸಿಸ್ಟಮ್ ಇದೆ. ಓಕೆ, ಬಟ್ ಅದನ್ನ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ರಿಸ್ಕಿ ಕೂಡ ಆಗ್ಬೋದು ಆ ತರ ಮೆಥಡ್ಗಳನ್ನ ಫಾಲೋ ಮಾಡಿದಾಗ. ಕೆಲವೊಬ್ರು ನ್ಯಾಚುರೋಪತಿ ಮೆಥಡ್ಗಳಲ್ಲಿ ಗಾಲ್ ಬ್ಲಾಡರ್ ಫ್ಲಶ್ ಅನ್ನೋ ಒಂದು ಸಿಸ್ಟಮ್ ನ ಫಾಲೋ ಮಾಡ್ತಾರೆ. ಬಟ್ ಅದು ತುಂಬಾ ದೊಡ್ಡ ಸ್ಟೋನ್ಗಳಿದ್ರೆ ಆ ನಾಳದಲ್ಲಿ ಹೋಗಿ ಸಿಗಾಕೊಂಡ್ರೆ ಅದು ರಿಸ್ಕಿ ಆಗ್ಬೋದು, ಲೈಫ್ ಥ್ರೆಟ್ನಿಂಗ್ ರಿಸ್ಕ್ ಆಗ್ಬೋದು. ಅದಕ್ಕೋಸ್ಕರ ಆ ಮೆಥಡ್ನ ನಾನು ಡಿಸ್ಕಸ್ ಮಾಡ್ತಿಲ್ಲ. ಸೊ ಜನರಲಿ ಡಾಕ್ಟರ್ಸ್ ಆ ಮೆಥಡ್ನ ಸಜೆಸ್ಟ್ ಮಾಡೋದಿಲ್ಲ. ಬಟ್ ಅದ್ರ ಬಗ್ಗೆ ಒಂದು ಉಲ್ಲೇಖ ಇದೆ ಹಲವಷ್ಟು ಬುಕ್ಸ್ಗಳಲ್ಲಿ, ಅದನ್ನ ನಾನು ಎಲಾಬ್ರೇಟ್ ಮಾಡಲ್ಲ. ಬಟ್ ಲೈಫ್ ಸ್ಟೈಲ್ ಅಲ್ಲೇ ನೀವು ಮ್ಯಾನೇಜ್ ಮಾಡಕ್ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಪಿಗ್ಮೆಂಟೆಡ್ ಗ್ಯಾಲ್ ಸ್ಟೋನ್ ಅಂತಿರುತ್ತೆ, ಅಂದ್ರೆ ಪಿತ್ತದಿಂದ ಮಾಡಿರೋದು, ಅದು ಡಿಸಾಲ್ವ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಕೊಲೆಸ್ಟ್ರಾಲ್ ಬೇಸ್ಡ್ ಗ್ಯಾಲ್ ಸ್ಟೋನ್ ಏನಿದೆ ಚಿಕ್ಕದಲ್ಲ, ಅದೆಲ್ಲ ಡಿಸಾಲ್ವ್ ಆಗ್ಬೋದು ಅಂತ ಹೇಳ್ತಾರೆ. ಈಗ ಅಫ್ಕೋರ್ಸ್ ಈಗ ನಾನು ಹೇಳ್ದಂಗೆ ನಮ್ಮ ಫ್ಯಾಮಿಲಿನಲ್ಲೂ ಈ ರೀತಿ ಸಮಸ್ಯೆ ಆದಾಗ ತುಂಬಾ ವರ್ಷಗಳ ನಂತರ ವಿತೌಟ್ ಸರ್ಜರಿ ನಾವು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಇವನ್ ನಮ್ಮ ಅಪ್ಪಂಗೂ ಕೂಡ. ನಮ್ಮಪ್ಪ ಒಂದಿನ ಚೆನ್ನಾಗಿ ಮಟನ್ ಬಿರಿಯಾನಿ ತಿಂದು ಪಾರ್ಟಿ ಮಾಡಿದ್ರು ಒಂದಿನ. ಅವಾಗ ನೆಕ್ಸ್ಟ್ ಡೇ ಅವರಿಗೆ ಅಟ್ಯಾಕ್ಸ್ ಆಯ್ತು. ಅವಾಗ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಇನ್ಫೆಕ್ಷನ್ ಜಾಸ್ತಿ ಇತ್ತು, ಬೇರೆ ದಾರಿ ಇಲ್ಲದೆ ಸರ್ಜರಿ ಮಾಡಿಸ್ತೀವಿ. ನಮ್ಮಪ್ಪ ಸರ್ಜರಿ ಮಾಡಿಸಿದ್ಮೇಲೆ ತುಂಬಾ ಚೆನ್ನಾಗೇ ಇದ್ದಾರೆ. ಬಟ್ ಅವರು ಒಂದು ಗೊತ್ತಿದ್ರು, ಅಂದ್ರೆ ಒಂದು ಐ ಥಿಂಕ್ ಅವ್ರ ಸರ್ಜರಿ ಆಗಿದ್ದು 62ನೇ ವರ್ಷದಲ್ಲಿ. ಅವ್ರನ್ನ ಸರ್ಜರಿ ಮಾಡಿ ಡಾಕ್ಟ್ರು ನಂಗೆ ಪರಿಚಯ ಇದ್ದಾರೆ. ನಿಮಗೇನಾದ್ರು ಅಂದ್ರೆ ಅವ್ರ ಪೋಸ್ಟ್ ಸರ್ಜರಿ ಕೂಡ ಆರಾಮಾಗಿದ್ದಾರೆ. ತುಂಬಾ ಜನರಿಗೆ ಪೋಸ್ಟ್ ಸರ್ಜರಿ ತುಂಬಾ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೆ, ಡೈಜೆಷನ್ ಸರಿ ಇಲ್ಲದೆ ಇರೋದು, ಅದು ಇದು ಅಂತಲ್ಲ. ಪೋಸ್ಟ್ ಸರ್ಜರಿ ಆರಾಮಿರೋದು ಇಂಪಾರ್ಟೆಂಟ್. ನಿಮ್ಗೇನಾದ್ರು ಆ ಡಾಕ್ಟರ್ದು ಅಂದ್ರೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಏನಿದ್ದಾರೆ ಅವರ ಇಂಟರ್ವ್ಯೂ ಏನಾದ್ರು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಜನರಿಗೆ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸರ್ಜರಿ ಏನು, ಅದ್ರ ಪ್ರೊಸೀಜರ್ ಏನು, ಅಂದ್ರೆ ಜನರಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತಾರೆ, ಒಂದು 4 ಹೋಲ್ ತರ ಹಾಕಿ. ಈಗ ಪಿತ್ತಕೋಶನ ತೆಗಿತಾರೆ. ಪಿತ್ತಕೋಶನ ತೆಗ್ದ ನಂತರ ಒಂದು ಆಲ್ಮೋಸ್ಟ್ ಒಂದು ವಾರದಲ್ಲಿ ರಿಕವರಿ ಆಗ್ತಾರೆ. ಅಂದ್ರೆ ಒಂದು 2 ದಿನದಲ್ಲೇನೆ ಮನೆಗೆ ಬಂದ್ಬಿಡ್ಬೋದು. ಬಟ್ ಆ ಪೇನು ನೋವು ಎಲ್ಲ ಹೋಗಕ್ಕೆ 1 ವಾರ ಬೇಕಾಗುತ್ತೆ. ಬಟ್ ಐ ಥಿಂಕ್ ಪೋಸ್ಟ್ ಸರ್ಜರಿ ಆರಾಮಾಗಿರೋದು ತುಂಬಾ ಇಂಪಾರ್ಟೆಂಟ್. ಓಕೆ, ತುಂಬಾ ಜನ ಸರ್ಜರಿ, ಈಗ ನನ್ನ ಹತ್ರ ವೆಯ್ಟ್ ಲಾಸ್ಗೆ ಅಂತ ತುಂಬಾ ಜನ ಬರ್ತಾರೆ. ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಯಾರಿಗೆ ಪಿತ್ತಕೋಶ ತೆಗ್ದಿರ್ತಾರೆ ಅವ್ರಿಗೆ ಎಲ್ಲಾ ರೀತಿ ಫುಡ್ಗಳು ಸೂಟ್ ಆಗಲ್ಲ. ಅವರಿಗೆ ತುಂಬಾ ನೋಡಿ ಮಾಡಿ ನಾವು ಫ್ಯಾಟ್ ನ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವ್ಯಾವ ಆಹಾರದಲ್ಲಿ ಎಷ್ಟೆಷ್ಟು ಫ್ಯಾಟ್ ತಿನ್ಬೇಕು ಅಂತ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ಬೇಕು. ಇದೆಲ್ಲ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದಾಗ ಅವ್ರು ನಾರ್ಮಲ್ ಆಗಿರ್ತಾರೆ. ಯಾವಾಗ ಒಂದೇ ಸಲ ಓವರ್ ಅಬ್ಯೂಸ್ ಮಾಡ್ತಾರೆ ಫುಡ್ನ, ಅವಾಗ ಅವರಿಗೆ ತುಂಬಾ ಡೈಜೆಷನ್ ಡಿಸ್ಕಂಫರ್ಟ್, ಡೈರಿಯಾ, ಲೂಸ್ ಸ್ಟೂಲ್ಸ್ ಈ ತರ ಎಲ್ಲ ಆಗುತ್ತೆ. ಸೊ ಐ ಥಿಂಕ್ ಪ್ರೊಸೀಜರ್ ಮ್ಯಾಟರ್ ಆಗುತ್ತೆ ಅನ್ಸುತ್ತೆ, ಯಾವ ತರ ಸರ್ಜರಿ ಮಾಡ್ತಾರೆ ಅನ್ನೋದು. ಎಲ್ಲರೂ ತುಂಬಾ ಒಬ್ಬೊಬ್ರು ಸರ್ಜರಿ ಮಾಡಿಸಿ ಅವ್ರ ಸಿಚುವೇಶನ್ ವರ್ಸ್ಟ್ ಆಗಿರೋದನ್ನ ನೋಡಿದೀನಿ, ಒಬ್ಬೊಬ್ರು ಸರ್ಜರಿ ಮಾಡಿಸಿ ಆರಾಮಾಗಿರೋದು ನೋಡಿದೀನಿ. ಸೊ ಎಲ್ಲ ಡಿಫ್ರೆಂಟ್. ಸಾಲಿಟರಿ ಸ್ಟೋನ್ ದೊಡ್ಡದಿದೆ ಅಂದ್ರೆ ನನಗಿದ್ರೆ ನಾನು ಸರ್ಜರಿ ಮಾಡಿಸೋದಕ್ಕೆ ಹೋಗೋದಿಲ್ಲ. ಅದು ಪ್ರೊವೈಡೆಡ್ ಅದು ನೆಕ್ಕಲ್ಲಿಲ್ಲ, ಗಾಲ್ ಬ್ಲಾಡರ್ ಒಳಗಡೆ ಇದೆ ಅಂದ್ರೆ. ಹಾಗೆ ಏನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ 5 mm 6 mm ಈ ರೀತಿ ಚಿಕ್ಕ ಸ್ಟೋನ್ಗಳು 1-2 ಇದ್ರೂ ಕೂಡ ನಾನು ಸರ್ಜರಿ ಮಾಡಿಸೋದಕ್ಕೆ ಹೋಗೋದಿಲ್ಲ. ನನ್ನ ಒಪಿನಿಯನ್ ಹೇಳ್ತಿದ್ದೀನಿ, ನೀವಿದೆ ಮಾಡಿ ಅಂತ ಹೇಳ್ತಾ ಇಲ್ಲ. ಹಾಗೆ ತುಂಬಾ ಮಲ್ಟಿಪಲ್ ಸ್ಟೋನ್ ಇದ್ದು ಪೂರ್ತಿ ಪಿತ್ತಕೋಶನೇ ತುಂಬ್ಕೊಂಡ್ಬಿಟ್ಟಿದೆ ಅಂದ್ರೆ ಆಬ್ವಿಯಸ್ಲಿ ಸರ್ಜರಿ ಮಾಡಿಸ್ಲೇಬೇಕಾಗುತ್ತೆ. ಅವಾಗ ಯಾವ್ದಾದ್ರೂ 1 ಸ್ಟೋನ್ ಹೋಗಿ ನಿಮ್ಮ ನಾಳದಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಅದು ರಿಸ್ಕಿ ಆಗುತ್ತೆ.
ಓಕೆ. ಸೊ ಹೀಗೆ ಹಲವಷ್ಟು ಇದೆ. ಯಾವ ನಿಮ್ಮ ಕಂಡೀಷನ್ ಏನಿದೆ ಅನ್ನೋದು ಆಧಾರದ ಮೇಲೆ ನೀವು ಡಿಸಿಷನ್ ತಗೋಬೇಕು. ಓಕೆ. 90% ಡಾಕ್ಟರ್ಸ್ ನಿಮಗೆ ಸರ್ಜರಿ ಮಾಡಿಸು ಅಂತ ಹೇಳ್ತಾರೆ, ಬಿಕಾಸ್ ಬೇರೆ ರೀತಿ ಟ್ರೀಟ್ಮೆಂಟ್ಸು ಅಥವಾ ಮೆಥಡ್ಸು ಇಲ್ಲ. ನಿಮಗೆ ಯಾರು ಆಯುರ್ವೇದಿಕ್ ಅಥವಾ ಹೋಮಿಯೋಪತಿ ಅಥವಾ ಏನೂರೆಲ್ಲ ನಿಮಗೆ ನಾನು ಕಲ್ಲನ್ನ ಕರಗಿಸ್ತೀನಿ ಅಂತ ಹೇಳಿದ್ರೆ ಗ್ಯಾರಂಟಿ ಕೊಡ್ತಾರ ಕೇಳಿ, ಅಥವಾ ಎವಿಡೆಂಟ್ ಆಗಿ ರಿಯಲ್ ಪ್ರೂಫ್ ಕೇಳಿ. ರಿಪೋರ್ಟ್ಸ್ ಒಂದೇ ಅಲ್ಲ, ವ್ಯಕ್ತಿಗಳನ್ನ ತೋರ್ಸಕ್ ಹೇಳಿ. ನಿಮ್ಮಲ್ಲಿ ಯಾರಿಗಾದ್ರೂ 10 mm ಕಿಂತ ಜಾಸ್ತಿ ದೊಡ್ಡ ಸ್ಟೋನ್ ಇತ್ತು, ಅದು ಡಿಸಾಲ್ವ್ ಆಗಿದೆ ಅಥವಾ ಕರಗಿದೆ, ಯಾವ್ದಾದ್ರು ಒಂದು ಹೋಮಿಯೋಪತಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇಂದ ಅಂತ ಕರಗಿದೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಹೇಗೆ ಕರಗ್ತು ಅಂತಾನೆ ತಿಳಿಸಿ. ಸುಮ್ನೆ 2 ಲೈನ್ ಮೆಸೇಜ್ ಬರೆಯೋದಲ್ಲ, ಸ್ವಲ್ಪ ಡೀಟೇಲ್ಡ್ ಆಗಿ ಬರೀರಿ. ನಾನು ಇಷ್ಟು ಡೀಟೇಲ್ಡ್ ವಿಡಿಯೋ ಮಾಡ್ತಿದ್ದೀನಿ, ನಾನು ಎಲ್ಲ ಕೆಲಸ ಬಿಟ್ಟು ಅಂದ್ರೆ ನಿಮಗೆ ಅನ್ನೋ ಹೆಲ್ಪ್ ಆಗಲಿ ಅಂತ. ಹಾಗೆ ನೀವು ಒಂದು ಕಾಮೆಂಟ್ ಆಗ್ತಿದ್ದೀರೋ ಕೂಡ ಡೀಟೇಲ್ಡ್ ಆಗಿ ಬರೀರಿ, ಸೊ ದಟ್ ಬೇರೆಯವ್ರಿಗೆ ಉಪಯೋಗ ಆಗೋ ಥರ ಇರಬೇಕು ಆ ಕಮೆಂಟ್. ಸುಮ್ಮನೆ ಕ್ರಿಟಿಸೈಸ್ ಮಾಡೋದಷ್ಟೇ ಕಮೆಂಟ್ ಅಲ್ಲ, ಬೇರೆಯವ್ರಿಗೆ ಉಪಯೋಗ ಆಗಂತ ವಿಷಯಗಳನ್ನ ಬರೆಯೋದನ್ನು ಕೂಡ ಒಳ್ಳೆ ಕಮೆಂಟ್ ಆಗುತ್ತೆ. ಮತ್ತೆ ಊಟನ ಒಂದು 4-5 ಮೀಲ್ಗಳಲ್ಲಿ ಸ್ಪ್ಲಿಟ್ ಮಾಡಿ ಒಂದು 60-70% ಹೊಟ್ಟೆ ತುಂಬಷ್ಟು ಊಟನೇ ತಿಂದ್ರೆ ಬೆಟರು. ದಿನದ ನಿಮ್ಮ ಆಹಾರದಲ್ಲಿ 30% ಗಿನ ಹೆಚ್ಚು ಕ್ಯಾಲೋರೀಸು ಫ್ಯಾಟ್ ಇಂದ ಬರಬಾರ್ದು. ಫ್ಯಾಟ್ ತಿಂದ್ರೂ ಕೂಡ ಎಲ್ಲ ಮೀಲಲ್ಲೂ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿರ್ಬೇಕು. ಅಂದ್ರೆ ಒಂದು ಊಟಕ್ಕೆ 10 ml ಅಷ್ಟು ಕಿನ್ನ ಜಾಸ್ತಿ ಫ್ಯಾಟ್ನ ತಗೋಬಾರ್ದು. ತೀರಾ ಅಗ್ರೆಸಿವ್ ಆಗಿ ತುಂಬಾ 1 ತಿಂಗಳಿಗೆ 10 kg ಕಡಿಮೆ ಮಾಡದೆ ಈ ರೀತಿ ಡಯಟ್ಗಳನ್ನು ಮಾಡಬಾರ್ದು. ಅಂದ್ರೆ ತುಂಬಾ ವೆಯ್ಟ್ ಇರೋರಿಗೆ ಅಷ್ಟು ಕಡಿಮೆ ಆಗ್ಬೋದು, ಬಟ್ ನಾನು ನಾರ್ಮಲ್ ವೆಯ್ಟ್ ಇರೋರಿಗೆ ಹೇಳ್ತಿರೋದು, 100 ಒಳಗಡೆ ಇರೋರಿಗೆ. ಗ್ರಾಜುವಲ್ ಆಗಿ ವೆಯ್ಟ್ ಕಡಿಮೆ ಮಾಡಿದ್ರೆ ಒಳ್ಳೇದು. ಮತ್ತೆ ಡೀಪ್ ಫ್ರೈಡ್ ಫುಡ್, ಮಟನ್, ಪೋರ್ಕು, ಈ ರೀತಿ ಫ್ಯಾಟಿ ಮಾಂಸಾಹಾರಗಳನ್ನ ಸ್ವಲ್ಪ ಕಡಿಮೆ ತಗೋಬೇಕು. ನೆಕ್ಸ್ಟ್ ನಾನೊಬ್ರು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಒಂದು ಇಂಟರ್ವ್ಯೂ ಫಿಕ್ಸ್ ಮಾಡಿ ಹೇಗೆ ಪ್ರಾಕ್ಟಿಕಲ್ ಆಗಿ ಅವರು ಹೇಗೆ ಸರ್ಜರಿ ಮಾಡ್ತಾರೆ, ಯಾವ ರೀತಿ ಕಂಡೀಷನ್ಸ್ ಇರುತ್ತೆ, ಯಾವ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಪ್ರಯತ್ನ ಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.